ತುಂಬಾ ಮೇಲೆ ಹೋಗ್ಬೇಕಾ ನಿಂಗೆ ಮೀಡಿಯಂ ಆದ್ರೆ ಸಾಕಾ? ಪ್ಲೇನ್ ಟಚ್ ಆಗ್ಬರುತ್ತೆ ನೋಡು. ನೋಡು ಕಾಂತಾರ ಅಂತ ಬಂದ್ಬಿಟ್ಟಿದೆ ಇವಾಗ. ಚೆನ್ನಾಗಿದೆ ಕಾಂತಾರ. ಲಾಸ್ಟ್ ಇಯರ್ ಬಾಹುಬಲಿ ಬಂದಿತ್ತು, ಈ ಸತಿ ಕಾಂತಾರ. ಇವತ್ ಬೆಳಗ್ಗೆ ಎದ್ಬಿಟ್ಟು ನೋಡ್ತಾ ಇದೀನಿ, ನೇಮೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಏನಂತ ಹಾಕೋರೆ? ರೀಲ್ ಸ್ಟಾರ್ ಅಭಿಮಾನಿಗಳ ಸಂಘ. ಬೆಣ್ಣೆ ದೋಸೆ ತಿನ್ನೋಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ಫಸ್ಟು ತಿಂಡಿ ಮಾಡ್ಕೊಂಡು ಹೊಡ್ತೀವಿ. ಪಾರ್ಕಿಂಗ್ಗೆ ದೊಡ್ಡ ಪ್ರಾಬ್ಲಮ್ ಇಲ್ಲಿ. ರವಿ ಸಾಕಾಯ್ತು. ಅಯ್ಯಪ್ಪ ಏನ್ ರೋಡ್ ಗೊತ್ತಾ, ತೋರಿಸ್ತೀನಿ ತಾಳು. ಅಲ್ಲ ಕೊಚ್ಚೆ ಇದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಇವತ್ತು ನಾನು ಹೊಸೂರ್ಗೆ ಹೋಗ್ತಾ ಇದ್ದೀನಿ. ದೀಪಾವಳಿ ಇವಾಗ ಹತ್ರ ಇದೆ. ಇಲ್ಲಿ ಸಿಟಿಗಳಲ್ಲಿ ಪ್ರಾಬ್ಲಮ್ ಏನಂದರೆ ಪಟಾಕಿ ತೊಗೊಳಕ್ಕೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ 1000-2000 ರುಪೀಸ್ ಕೊಟ್ರೂ ಕ್ವಾಂಟಿಟಿ ಅಷ್ಟು ಸಿಗೋಲ್ಲ ಮತ್ತು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹೊಸೂರ್ಗೆ ಹೋದರೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೂ ಸಿಗುತ್ತೆ ಮತ್ತು ಚೀಪ್ ರೇಟ್ಗೂ ಸಿಗುತ್ತೆ. 80% 90% ಆಫ್ ತನಕನೂ ಸಿಗುತ್ತೆ. ಸೊ ಫಸ್ಟ್ ಕೆಲಸ ನನಗೆ ಇವಾಗ ನನ್ನ ಕಲೀಗ್ ಕೂಡ ಬರ್ತಾನೆ, ಅವನ್ನ ಪಿಕ್ ಮಾಡಬೇಕು. ಸೊ ಅವ್ರ ಮನೆಗೆ ಹೋಗೋಕೆ ಒಂದು 15 ಮಿನಿಟ್ಸ್ ಆಗುತ್ತೆ. ಅವನ್ನ ಪಿಕ್ ಮಾಡಿಕೊಂಡು ತಿಂಡಿ ತಿಂದಿಲ್ಲ, ಇನ್ನು ತಿಂಡಿ ತಿನ್ಕೊಂಡು ಹೊಡ್ತೀವಿ ಹೊಸೂರ್ಗೆ. ಸೊ ಬನ್ನಿ ಹೋಗೋಣ. ನೋ ಪಾರ್ಕಿಂಗ್ ಇದೆ ಹಿಂದೆ. ಅಲ್ಲಿ ರೈಟಲ್ಲಿ ಇಲ್ವೇನೋ? ಅಲ್ಲಿ ಜಾಗ ಇರಲ್ಲ ಬ್ರೋ, ಅಲ್ಲೋಗಿ ನೋಡಿ ಅನ್ಸುತ್ತೆ. ಬೇಕಂದ್ರೆ ಜಾಗ ನೋಡ್ತೀನಿ ತಾಳು. ಬೆಣ್ಣೆ ದೋಸೆ ತಿನ್ನೋಕ್ಕೆ ಕರ್ಕೊಂಡು ಬಂದಿದ್ದಾನೆ. ಫಸ್ಟು ತಿಂಡಿ ಮಾಡ್ಕೊಂಡು ಹೊಡ್ತೀವಿ. ಪಾರ್ಕಿಂಗ್ಗೆ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಓಡಾಡೋರಿಗೆ ಪ್ರಾಬ್ಲಮ್ ಆಗುತ್ತೇನೋ? ಏನಾಗಲ್ಲ, ಸರಿ ನೋಡಿ. ಇಲ್ಲಿಂದ ನಡ್ಕೊಂಡ್ ಬಂದಿದೆ, ಯಾಕಂದ್ರೆ ಗಾಡಿ ಬಿಡಲ್ಲ. ಅದಾಗಿ 1.5 ವರ್ಷ ಆಯ್ತು ಅಷ್ಟೇ. ಇವಾಗ ಮೋಡ ನೋಡಿ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಇವೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಟು ಇವೆಲ್ಲ ರೋಡ್ಗಳು ನೋಡಿ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಇದ್ರದ್ದು ಆಪೋಸಿಟ್ ಇದೆ ಆ ಸೈಡು. ನಾನು ವಿಪ್ರೋ ಹೋದ್ನಲ್ಲ, ನಾವು ಈ ಸೈಡ್ ಲೆಫ್ಟ್ ಬಂದಲ್ಲ, ಅಲ್ಲಿ ರೈಟ್ ಹೋಗ್ಬೇಕು. ಆ ಸೈಡು ವಿಪ್ರೋ ಮತ್ತೆ ತುಂಬಾ ಕಂಪ್ನೀಸ್ ಆ ಸೈಡ್ ಇದೆ. ಸುಮ್ಮನೆ ಗ್ರೂಪ್ ಅಲ್ಲಿ ಸ್ಪ್ಯಾಮ್ ಮಾಡ್ತಿದ್ರು ಬ್ರೋ. ಏನಾಯ್ತು ಅಂತ ನೋಡಿದ್ರೆ ಹಿಂದೆ ವಿಡಿಯೋ ಹಾಕ್ಯಾರ. ನೀನೇ ಅಲ್ವಾ ಹೈಲೈಟ್ ಅದ್ರಲ್ಲಿ. ಇವತ್ ಬೆಳಗ್ಗೆ ಎದ್ಬಿಟ್ಟು ನೋಡ್ತಾ ಇದೀನಿ, ನೇಮೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಏನಂತ ಹಾಕೋರೆ? ರೀಲ್ ಸ್ಟಾರ್ ಅಭಿಮಾನಿಗಳ ಸಂಘ. ಅದು ನಾನು ಅಪ್ಲೋಡ್ ಮಾಡಿರೋದು ಅವರು ಗೊತ್ತಾಗಿ ನಿನಗೆ ಕಳ್ಸಿರೋದು. ನನಗೆ ಗೊತ್ತೇ ಇರಲಿಲ್ಲ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ. ನೋಡಿದ್ರಾ? ಚೆಕ್ಕೆ ಮಾಡಲ್ಲ. ಅವ್ರ ಫ್ರೆಂಡ್ಸ್ಗೆಲ್ಲ ಹೋಗಿದೆ. ಅವನು ಇಲ್ಲಿ ಬೇರೆ ಓವರ್ಟೇಕ್ ಮಾಡಪ್ಪ. ಆಯ್ತು ಹೋಗ್ಲಿ ಬಿಡು, ಅವನ್ನೆಲ್ಲಾರು ಹೆಂಗಾರು ಹೋಗ್ಲಿ. ಅವನಿಗೆ ಅಭ್ಯಾಸ ಇದೆ ಈ ರೋಡಲ್ಲಿ. ಲೋಕಲ್ ಇರ್ತಾರ ಅವರೆಲ್ಲ. ಒಳ್ಳೇದಾಯ್ತು. ಹಿಂಗ ಕೊಚ್ಚೆ ಇದೆ, ಫುಲ್ ಕೊಚ್ಚೆ ಇದೆ ಬ್ರೋ. ರವಿ ಸಾಕಾಯ್ತು. ಅಯ್ಯಪ್ಪ ಏನ್ ರೋಡ್ ಗೊತ್ತಾ, ತೋರಿಸ್ತೀನಿ ತಾಳು. ಅಲ್ಲ ಕೊಚ್ಚೆ ಇದು. ಎಷ್ಟಾಯ್ತು ಬ್ರೋ ಗಾಡಿ? 2.7 ಚೆನ್ನಾಗಿದೆ ಆ್ಯಕ್ಚುಲಿ. 2.7 ವರ್ತು. ಹುಷಾರು. ಸರಿ ಬರ್ಲಾ? ಹೋಗು ನನ್ನ ಗಾಡಿ ಅಲ್ಲ. ಬಾ ಇಲ್ಲಿ. ಇದು ಕನ್ನಡ ಬರ್ತೋ ಇಲ್ವೋ? ಕನ್ನಡ ಚೆನ್ನಾಗಿ ಬರುತ್ತಾ? ಖುಷಿ ಆಗ್ಬಿಟ್ಟಿದೆ ನಾವೆಲ್ಲ ಬಂದಿರೋದು ನೋಡಿ. ಬಂದ್ವಿ ಆಕ್ಚುಲಿ. ಅಲ್ಲ ನೀವು ಪಟಾಕಿ ಕೊಡ್ಸ್ತೀರಿ ಅಂದ್ಬಿಟ್ಟು ಬಂದ್ರಿ ನಾವು. ಫುಲ್ಲು ಖುಷಿ ಆಗ್ಬಿಟ್ಟಿದೆ. ಈ ಟೋಲ್ಡ್ ಎಸ್ಟರ್ಡೇ ಮೆಸೇಜ್ ಮೀ. ಸ್ಟ್ರೆಚಿಂಗ್ ಮಾಡ್ತಿದ್ದೀನಾ? ಸ್ಪೈಕ್ ಬಾ ಕಮ್. 2000 years later.
ಇಲ್ಲ ಲೂಸ್ ತೊಗೊಳಲ್ಲ, ಬಾಕ್ಸಸ್ ತೊಗೊಂಡ್ರೆ ಏನು ಗೊತ್ತಾ, ಅಷ್ಟು ವರ್ತ್ ಬರೋಲ್ಲ. ಲೂಸ್ ತೊಗೊಂಡ್ರೆ ಎಲ್ಲ ವರ್ತ್ ಇರುತ್ತೆ. ಇದೇ ಬಾಕ್ಸ್ ನೀನು ಮನೆ ಹತ್ರ ತೊಗೊಂಡ್ರೆ 2,000 3,000 ಹೇಳ್ತಾರೆ ಸೇಮ್. ಇಷ್ಟಕ್ಕೆ ಮನೆ ಹತ್ರ 3,000 4,000 ಆದರೂ ಹೇಳ್ತಾರೆ ಇಷ್ಟಕ್ಕೆ. ನಿನ್ಗೆ ಏನೇನು ಬೇಕೋ ತಗೋ, ಲೂಸ್ ತಗೋ, ವರ್ತ್ ಆಗುತ್ತೆ. ನೀನು ಪ್ಯಾಕೆಟ್ ಬೇಕಂದ್ರೆ ನಿನ್ಗೆ ಬಿಟ್ಟಿದ್ದು ಆಯಿತಾ. ಇಲ್ಲಿ ಎಷ್ಟೊಂದು ಐಟಮ್ ಇದೆ ಆ್ಯಕ್ಚುಲಿ. ನನಗೆ ಫಸ್ಟು ಬೇಕಾಗಿರೋದು ಸುಸೂರು ಬತ್ತಿ, ಯಾಕಂದರೆ ನಮ್ಮಮ್ಮ ಅದೇ ಕೇಳೋದು, ಮತ್ತು ಮಕ್ಕಳು ಅಷ್ಟೇ. ಹಾಂ ಓಕೆ, ನನಗೆ ಫಸ್ಟು ಸುಸೂರು ಬತ್ತಿ ಬೇಕು, ಮೀಡಿಯಮ್ ಸೈಜು, ಲಾರ್ಜ್ ಸೈಜು. ಇಲ್ಲ ಲಕ್ಷ್ಮೀ ಬಾಂಬು 1/2 ಮಾಡೋಣ. ಎಷ್ಟು ಎಷ್ಟು ನೋಡಿದು 3 4 5 6 10 ಇದೆಯಾ? ಎಷ್ಟು ನೋಡಿ? ಬೈಟು ಕೊಡಿ. ನಾವು ಮಾಡ್ಕೋಬೇಕಾಗ್ತದೆ. ಹಾಂ, ಅವ್ರು ಮಾಡ್ಕೊಡ್ತಾರೆ. ಮಾಡ್ಕೊಡ್ತೀರಾ? ಸರಿ ಆಯಿತು. ಸೊ ಇಟ್ಕೋ, ಅದು ಲಾಸ್ಟಲ್ಲಿ ಬೇಕಾದ್ರೆ ಮಾಡ್ಕೊಡೋ. ಇದೆಷ್ಟು? ಯಾವುದಿದು? ಆಟಮ್ ಪೇಪರ್ ಬಾಂಬಾ? ಪೇಪರ್ ಬಾಂಬಾ ಇದು. ಏನಿದು ಪೇಪರ್ ಬಾಂಬಾ? 60 ಒಂದೇ ಸಲ ಹೊಡಿಯೋದಾ ಇದು? ಓ ಹೆವಿ ಸೌಂಡ್ ಬರುತ್ತಿದ್ದು ಅಲ್ವಾ? ಸೌಂಡು ಬರುತ್ತೆ, ಪೇಪರು ಜಾಸ್ತಿ. ರೋಡೆಲ್ಲ ಗಲೀಜು. ರೋಡೆಲ್ಲ ಗಲೀಜಾಗತ್ತಾ? ಬೇಡಪ್ಪ ನನಗೆ. ಇದು ಇದು ನಮ್ದೇನಾ ಇದು? ಹಾಂ, ನಾನೇ ಅಕ್ಕ ಕೇಳಿದೆ, ಸ್ಪ್ಲಿಟ್ ಮಾಡಿದ್ರು. ನಿಂದು ಯಾವುದು? ನಿಮ್ದು. ನಂದು. 5 ಕೊಡಿ ಸರ್. ಏನದು? ನಾರ್ಮಲ್ ನಂಗೆ ಅಷ್ಟೊಂದು ಬೇಡ. ಇದೇನು ಬ್ರೋ ಇದು? ಫ್ಲವರ್ ಪಾಟ್ಸ್ ಬೇಕು ನಮಗೆ. ಇದು ಯಾವುದು ಸೈಜ್ ಇದು? ಮೀಡಿಯಮಾ ದೊಡ್ಡದಾ? ಮೀಡಿಯಮಾ? ಒಂದು ಬೇರೆ ತಗೊಳ್ಳೋಣ. ಹಾಂ, ಬೇರೆ ತೊಗೊಳ್ಳೋಣ. ಇದು ಒಂದಿರಲಿ. ನನಗೊಂದು ಶಾರ್ಟ್ಸು ಬೇಕು. ಶಾರ್ಟ್ಸ್ ಬೇಕು ನನಗೆ, ಇಷ್ಟು ಸಾಕು. ನೆಕ್ಸ್ಟ್ ನಾನು ಶಾರ್ಟ್ಸ್ ತೊಗೊಂತೀನಿ. ಶಾರ್ಟ್ಸು ಸರ ಪಟಾಕಿ. ಇಷ್ಟೇನು ಸಾಕಾಗುತ್ತೆ? ಬೂಚಾಗ್ಲೂ ತೊಗೊಂಡಿಲ್ಲ? ಇಲ್ಲ, ಇವಾಗ ನೆಕ್ಸ್ಟ್ ನಾನು ಪಟಾಕಿ, ಇದು ಸರ ಪಟಾಕಿ ಮತ್ತು ಇದನ್ನು ತೊಗೊಂತೀನಿ. ಓ, ಡೈರೆಕ್ಟ್ ಸರ ಪಟಾಕಿ ನೀವು ಯಾರು ಹೊಡಿತಾರೆ ಬ್ರೋ? ನಾನೇ ಹೊಡಿಯೋದು. 30 ಶಾರ್ಟ್ಸಾ? ನನಗೊಂದು ತಗೊಳ್ಳಿ. ಇನ್ನೊಂದು ಕೊಡಿ ಅವ್ರಿಗೆ. 30 ಶಾರ್ಟ್ಸ್ ಒಂದು, ಮತ್ತು ಬಿಜ್ಲಿ ಪಟಾಕಿ ತೊಗೊಂಡ. ಹಾಂ, ನನಗೆ ಬೇಕು. ಫ್ಲವರ್ ಪಾಟ್ಸ್ ಇದು 5 ಕೊಡಿ. ಇದು ನಂಗೊಂದು 4 ಕೊಡಿ. ಇದೇ ಕೇಳ್ಬೇಕಂದ್ರೆ ಮನೆ ಹತ್ರ 100 ರೂಪಾಯಿ 200 ರೂಪಾಯಿ ಆಗುತ್ತೆ. 100 ರೂಪಾಯಿಗೆ ಸಿಕ್ಕರೆ ನಂಗೆ ಹೇಳಿ, ಅಲ್ಲೇ ಮನೆ ಹತ್ರ ಹೋಗಿ ತೊಗೊತೀನಿ. 5 ಇದೆಯಾ? ಇದು ಮಕ್ಕಳಿಗೆ ಗನ್ ಇದೆಯಾ? ನೋಡೋಣ, ಇದು ಯೂಸ್ ಮಾಡ್ತೀನಿ. ಇದು ರೀಲ್ಸ್ ಒಂದು ಬೇಕಷ್ಟೇ. ರೀಲ್ಸ್ ಬಾಕ್ಸ್. ಹಾಂ, ಬಾಕ್ಸ್. 590 ರೂಪೀಸ್ ಪರ್ ಪ್ಯಾಕಾ? ಒಂದು ಬಾಕ್ಸಲ್ಲಿ ಎಷ್ಟು ಬರುತ್ತೆ? 10 ರೋಲ್ಸ್. ಹಾಂ, ಒಂದು ಬಾಕ್ಸ್ ಪರ್ ಪ್ಯಾಕು ಸೇಮ್ ಇದು. ಗೈಸ್, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಸೊ ಫೈನಲ್ ಬಿಲ್ ಹಾಕ್ಸ್ಬೇಕು. ಒಂದು ನಿಮಿಷ ನೋಡು, ಕಾಂತಾರ ಅಂತ ಬಂದ್ಬಿಟ್ಟಿದೆ ಇವಾಗ. ಚೆನ್ನಾಗಿದೆ ಕಾಂತಾರ. ಲಾಸ್ಟ್ ಇಯರ್ ಬಾಹುಬಲಿ ಬಂದಿತ್ತು, ಈ ಸತಿ ಕಾಂತಾರ. ಹಲೋ, ಬಿಲ್ ಆದ್ಮೇಲೆ ತಗೋತಾನ. 30 ಶಾರ್ಟ್ಸ್ ಒಂದು 30 ಶಾರ್ಟ್ಸ್ ಒಂದು ತೊಗೋಬೇಕಾ? ಸಿಂಗಲ್ ಬದಲು ಮಲ್ಟಿಪಲ್ ಶಾರ್ಟ್ಸ್ ತೊಗೊಳ್ಳಿ. ಅವನಿಗೆ ಮಲ್ಟಿಪಲ್ ತೊಗೊಂಡ, ಸಿಂಗಲ್ ಬೇಕಂತ. ಸರಿ ತಗೋ, ಕ್ವಾಲಿಟಿ ಚೆನ್ನಾಗಿರೋದು ನೋಡು. ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ತುಂಬಾ ಮೇಲೆ ಹೋಗ್ಬೇಕಾ? ನಿಂಗೆ ಮೀಡಿಯಂ ಆದ್ರೆ ಸಾಕಾ? ಪ್ಲೇನ್ ಟಚ್ ಆಗ್ಬರುತ್ತೆ ನೋಡು. ನಿನ್ಗಿಂತ ಜಾಸ್ತಿ ಆಗ್ಬೇಕು. ಹೌದು, ನಾನು ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ನಡೆಸ್ತೀಯ. ಇಲ್ಲಿ 2,000 ರೂಪಾಯಿ ತೊಗೊಂಡು ಹೋಗೋದು, ಅಲ್ಲಿ 20,000 ರೂಪಾಯಿ ಮಾರೋದು. ಹಂಗೆ ಅವೆಲ್ಲ ಹೇಳ್ಬಾರ್ದು. ಏನು ಗೊತ್ತಾ, ಬಾಕ್ಸ್ ತೊಗೊಂಡು ಹೋಗ್ತಾರೋದು ಅವನು. ಅಲ್ಲಲ್ಲ, ಬಾಕ್ಸಲ್ಲಿರೋ ಐಟಮ್ಸ್ ಎಲ್ಲ ತೆಗ್ಬಿಟ್ಟು ಒಂದೊಂದೇ ಸೇಲ್ ಮಾಡ್ತಾನೆ. ಅವಾಗ ಜಾಸ್ತಿ ಬರುತ್ತಲ್ಲ ದುಡ್ಡು, ಆ ಥರ. ಖುಷಿನಾ? ಹಾಂ, ತಗೊಂಡೆ. ಕಸಿನ್ಸ್ ಬರ್ತಾರ ಇಲ್ಲ ನಂಗೆ ಗೊತ್ತಿಲ್ಲ ಇನ್ನ. ನಾನಂತೂ ತೊಗೊಂಡ್ಬಿಟ್ಟಿನಿ. ಬಂದಿಲ್ಲ ಅಂದ್ರೆ ನೀನೇ ಹೊಡಿ, ಇಲ್ಲ ರವಿ ಕೊಡು ಡಿಸ್ಕೌಂಟ್ ರೇಟ್ಗೆ. ಅಣ್ಣ ಫುಲ್ ಮೆಸೇಜ್ ಮಾಡ್ತಾನೆ. ಏನು ಹೇಳಿ, ಲೋ ಹೆಸರು ಹೋಗಿದ್ಯಾ ಏನು ಅಷ್ಟೊಂದು ಕಾಸ್ಟ್ಲಿ ಹೇಳ್ತಿದ್ಯಾ ಅಂತ. ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು. ಇದೆಲ್ಲ ಯೂಟ್ಯೂಬ್ ಹೋಗುತ್ತೆ ಇವಾಗ, ನೀನು ಬೈತಿರೋದಿಲ್ಲ. ಆಮೇಲೆ ನನ್ನ ಮೇಲೆ ಎತ್ತಾಕ್ಬಿಡ ನೀನು, ಅರ್ಥ ಆಯ್ತಾ? ಏನು ಸೆನ್ಸರ್ ಹಾಕಲ್ಲ. ಐ ಬ್ಲೇಮ್ ವಿಜಯ್. ಏನಂತ ಅಂದ್ರೆ, ನೀವು ಅವಾಗಲೇ ಕೇಳಿದ್ರಿ ಏನೇ ಕೊಡಿಯೋದು ನಿಲ್ಲಿಸ್ತೇ ಪಟಾಕಿ ಅಂತ ಅಂದ್ಬಿಟ್ಟು. ಆಕ್ಚುಲಿ ಇವನು ಪಟಾಕಿನೇ ಹೊಡೆಯಲ್ಲ. ಹೌದು, ಮನೇಲೂ ಅಷ್ಟೇ ಅಂತೆ. ಏನಕ್ಕೆ ಅಂದ್ರೆ ನಂಗೆ ಇವಾಗ ನಾಪಕ ಆಗ್ತಿದೆ. ನಂಗೆ ಒಂದ್ಸತಿ ಹೊಡೆದ್ಬಿಟ್ಟು ಸಿವಿಯರ್ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಏನ್ ನೀನ್ ಪಟಾಕಿ ಹೊಡೆದಿದ್ದ? ಪಟಾಕಿಯಿಂದ ಸ್ಮೋಕಿಗೆ
ಸೊ ವಾಟ್ ಐ ಸಜೆಸ್ಟ್ ಇಸ್ ಎಲ್ಲರೂ ಹೊಡಿಬೇಕಾರೆ ಒಂದು ಚಿಕ್ಕದು 10 ರೂಪಾಯಿ N95 ಮಾಸ್ಕ್ ಆದರೂ ಹಾಕೊಳ್ಳಿ. ಆ ಸ್ಮೋಕು ನಿಮಗೆ ಏನು ಅಫೆಕ್ಟ್ ಮಾಡಲ್ಲ ಅವಾಗ. ಗುರು ನೀನು ಈ ಥರ ಹೇಳ್ತಿ, ಯಾರು ಹಾಕೊಳ್ಳಲ್ಲ. ಹಾಕೋಬೇಕು ಬ್ರೋ, ಅವ್ರ ಹಾಕೋಬೇಕು ಅವ್ರ ಹೆಲ್ತಿಗೆ, ಬಟ್ ಯಾರು ಹಾಕೊಳ್ಳಲ್ಲ. ಸೊ ಯಾರಿಗಾದ್ರೂ ಇನ್ಫೆಕ್ಷನ್ ಜಾಸ್ತಿ ಆಗೋರಿದ್ರೆ ಮಾತ್ರ ಹಾಕೋತಾರೆ, ಇಲ್ಲಾಂದ್ರೆ ಹಾಕೊಳ್ಳೋದೇ ಇಲ್ಲ ಯಾರು. ನಾನೇನು ಅನ್ಕೊಂಡೆ ಗೊತ್ತಾ, ನಿನಗೆ ಥ್ರೋಟ್ ಇನ್ಫೆಕ್ಷನ್ ಆಯಿತು ಅಂತ. ನಾನೇನೋ ನಿನ್ನ ಪಟಾಕಿ ಬಾಯೊಳಗಡೆ ಗೊತ್ತಲ್ಲ, ನಾನೇನು ಸರ್ಕಸ್ ನಡೆಸ್ತಾ ಏನಿಲ್ಲಿ. ಸರ್ಕಸ್ ಮಾಡ್ಬೋದು ನೋಡು, ಒಳ್ಳೆ ಐಡಿಯಾ. ಇಷ್ಟು ಪಟಾಕಿ ಎಷ್ಟಾಗಿರ್ಬೋದು ಅಂತ ಎಸ್ ಫ್ರೆಂಡ್ಸ್, ನಿಮಗೊಂದು ಇಮೇಜ್ ಇಲ್ಲಾಂದರೆ ನಿಮಗೊಂದು ಸ್ಮಾಲ್ ವಿಡಿಯೋ ಬರ್ತಾ ಇರುತ್ತೆ ಲೆಫ್ಟಲ್ಲಿ ಇಲ್ಲ ರೈಟಲ್ಲಿ. ಸೊ ಇಷ್ಟೆಲ್ಲ ತೊಗೊಂಡಿದ್ದೀನಿ ನಾನು. ಇಷ್ಟಕ್ಕೆ ಎಷ್ಟು ಆಗಿರ್ಬೋದು ಅಂದ್ಬಿಟ್ಟು ಒಂದು ಅಂದಾಜಿಗೆ ನೀವು ಕಮೆಂಟ್ಸ್ ಮಾಡಿ. ನಾನು ಆ್ಯಕ್ಚುಲ್ ಬಿಲ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಗೈಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ತುಂಬ ಲೇಟ್ ಆಯ್ತು ಆ್ಯಕ್ಚುಲಿ. ನಾವು ಅಂದ್ಕೊಂಡಿದ್ದ ಟೈಮು ಮನೇಲಿರ್ಬೇಕಾಗಿತ್ತು. ಹಾಂ, ಬೆಳಿಗ್ಗೆ ಹುಟ್ಟಿದ್ದು ನಾವು 9:40ಗೆ ಬಂದು ಬೇಗ ಪಟಾಕಿ ತೊಗೊಂಡು ಹೊರಟ್ಬಿಡೋಣ ಅಂದ್ಕೊಂಡ್ವಿ. ಬಟ್ ಇವಾಗ ಎಷ್ಟು ಟೈಮ್, ಇವಾಗ 3 o'clock ಆಗಿದೆ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಊಟ ಮುಗಿಸ್ಕೊಂಡು ಮನೆಗೆ ಹೊಡ್ತೀವಿ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಈ ಟ್ರಾಫಿಕಲ್ಲಿ ಇನ್ನೊಂದು 3 hours ಆದರೂ ಬೇಕು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಇವನು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.